ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆಗಳನ್ನ ಈಡೇರಿಸೋದನ್ನೇ ಮರ್ತಿದೆ. ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣ ಹಾಕ್ತೀವಿ ಎಂದಿದ್ದ ಸರ್ಕಾರ ಸದ್ದಿಲ್ಲದೆ ಮಾತು ತಪ್ಪಿದೆ. ಕಳೆದ 2 ತಿಂಗಳಿಂದ ಹಣ ಹಾಕದೆ ಯಾಮಾರಿಸಿದ್ದ ಸರ್ಕಾರ ಈ ವರ್ಷ ತಿಂಗಳ ಹಣವನ್ನೇ ಖಾತೆಗೆ ಹಾಕಿಲ್ಲ. ಸ್ವತಃ ಸರ್ಕಾರನೇ ಈ ವಿಚಾರ ಒಪ್ಪಿಕೊಂಡಿದ್ದು, ತಿಂಗಳ ಹಣ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಈ ವರ್ಷವೂ ಮನೆ ಯಜಮಾನಿಗೆ ಬಂದಿಲ್ಲ 1 ತಿಂಗಳ ಗೃಹಲಕ್ಷ್ಮಿ ಹಣ. ಕಳೆದ 2 ವರ್ಷಗಳಲ್ಲಿ 4 ಕಂತಿನ ಹಣವನ್ನೇ ಹಾಕದ ಸರ್ಕಾರ. ಐದು ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಈಡೇರಿಸೋದನ್ನೇ ಮರೆತಿದೆ. 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಮಾತ್ರ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಇದೆ. ಆದರೆ ಉಳಿದ ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಷ್ಕರಣೆ ಮಾಡೋ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಬೆನ್ನಲ್ಲೇ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣ ಹಾಕೋ ವಿಚಾರದಲ್ಲಿ ಸರ್ಕಾರ ಮತ್ತೆ ರಾಜ್ಯದ ಮಹಿಳೆಯರನ್ನ ಯಾಮಾರಿಸಿದೆ. ಕಳೆದ ವರ್ಷ 2 ತಿಂಗಳ ಹಣ ಹಾಕದೆ ಮುಂದೂಡಿದ್ದ ಸರ್ಕಾರ ಈ ಬಾರಿಯೂ 2 ತಿಂಗಳ ಕಂತನ್ನ ಅಕೌಂಟ್ಗೆ ಹಾಕಿಯೇ ಇಲ್ಲ. ಇನ್ನು ಈ ಬಗ್ಗೆ ಸ್ವತಃ ಕಾಂಗ್ರೆಸ್ ಸರ್ಕಾರವೇ ಒಪ್ಪಿಕೊಂಡಿದ್ದು, ಈ ವರ್ಷ ಜನವರಿ, ಫೆಬ್ರವರಿ, ಏಪ್ರಿಲ್, ಮೇ ಹಾಗೂ ಜೂನ್ ಸೇರಿ ಒಟ್ಟು 5 ತಿಂಗಳ ಹಣ ರಿಲೀಸ್ ಮಾಡಿದೆ. ಆದರೆ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಮಾತ್ರ ಸ್ಕಿಪ್ ಮಾಡಿದ್ದು, ಈ ಬಗ್ಗೆ ಯಾವುದೇ ಪ್ರಸ್ತಾಪವನ್ನ ಮಾಡಿಲ್ಲ. 2025ರಲ್ಲಿ ಫೆಬ್ರವರಿ, ಮಾರ್ಚ್ ತಿಂಗಳು ಹಣ ಹಾಕಿಲ್ಲ ಅಂತ ಸ್ವತಃ ಅಂದಿನ ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ರು. ಈ ಬಾರಿ ತಿಂಗಳ ಹಣ ಯಾಮಾರಿಸಿದ್ದು ವಿಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದೆ. ನೋಡಿ, ಆಲ್ರೆಡಿ ನಮ್ಮ ಮುಂಚೆಯಿಂದ ಕೂಡ ಹೇಳ್ಕೊಂಬಂತೀವಿ, ಏನು ಗೃಹಲಕ್ಷ್ಮಿ ವಿಚಾರದಲ್ಲಿ 5,000 ಕೋಟಿ ಭ್ರಷ್ಟಾಚಾರ ಆಗಿದೆ. 5,000 ಕೋಟಿ ಭ್ರಷ್ಟಾಚಾರ ಆಗಿದ್ದಕ್ಕೋಸ್ಕರವಾಗಿ ಆಲ್ರೆಡಿ ಧ್ವನಿ ಎತ್ತುವಂಥ ಟೈಮಲ್ಲಿ ಕೂಡ ನಾವು ಎಲ್ಲ ರೀತಿಯಲ್ಲಿ ಕೂಡ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಬಾರಿ ನಾವು ಮಾತಾಡಿದ್ವಿ. ಇವತ್ತು ಅವ್ರನ್ನ ಮಂತ್ರಿ ಸ್ಥಾನದಿಂದ ತಪ್ಪಿಸ್ಯಾರಲ್ಲ. ಭ್ರಷ್ಟಾಚಾರ ಆಗಿದ್ದಕ್ಕೋಸ್ಕರವಾಗಿ ನಮ್ಮ ನಾಯಕರೆಲ್ಲರೂ ಕೂಡ ಧ್ವನಿ ಎತ್ತಾ ಇರೋ ಕಾರಣ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಬಹುಶಃ ಮಂತ್ರಿ ಸ್ಥಾನ ಕೂಡ ಸಿಕ್ಕಿಲ್ಲ. ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ಆಗಿದೆ. ನಾನು ಹೇಳ್ತಾ ಇರೋಂಥ ಮಾತಲ್ಲ, ನಮ್ಮ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಅವರೇ ಹೇಳಿದಂಥ ಮಾತು. ಯಾಕಂದ್ರೆ ಸಾಕಷ್ಟು ಈ ಸರ್ಕಾರ ಏನಂತೂ ಭ್ರಷ್ಟಾಚಾರ ಅಂದ ತಕ್ಷಣ ಇದು ಹೇಳ್ತೀನಲ್ಲ, ಇದು ನದಿ ತರ ಉಗಮವಾದಂತ ಪಾರ್ಟಿ ಯಾವುದನ್ನ ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಇನ್ನು ಸರ್ಕಾರ ಮಾತ್ರ ತನ್ನ ಕ್ರಮವನ್ನ ಸಮರ್ಥಿಸಿಕೊಂಡಿದೆ. ಈ ಬಗ್ಗೆ ಮಾಹಿತಿ ನೀಡಿರೋ ಗ್ಯಾರಂಟಿ ಸಮಿತಿ ಬೆಂಗಳೂರು ಅಧ್ಯಕ್ಷ ಕೃಷ್ಣಪ್ಪ, ಇದುವರೆಗೂ 66 ಕಂತಿನಷ್ಟು ಹಣ ನೀಡಲಾಗಿದೆ. ಗೃಹಲಕ್ಷ್ಮಿ ಹಣವನ್ನು ತಿಂಗಳ ಲೆಕ್ಕದಲ್ಲಿ ನೀಡೋದಿಲ್ಲ, ಬದಲಾಗಿ ಕಂತಿನ ರೂಪದಲ್ಲಿ ನೀಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಈಗ 32 ಕಂತು ಅಂದ್ರೆ ಪ್ರತಿಯೊಬ್ಬ ಯಾರು ಮನೆ ಯಜಮಾನರು, ಯಾರಿಗೆ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ 64,000 ರೂಪಾಯಿಗಳ ಇಲ್ಲಿವರೆಗೂ ಅವ್ರಿಗೆ ಹೋಗಿದೆ. ಅರ್ಥ ಆಯ್ತಲ್ಲ? ಯಾವುದೇ ಇದರಲ್ಲಿ ಬಂದಂಗೆ ರಿಲೀಸನ್ನ ಮಾಡ್ತಾನೆ ಇರ್ತಾರೆ, ತೊಂದರೆ ಇಲ್ಲ. ಯಾರು ನಮ್ಮ GBA ವ್ಯಾಪ್ತಿನಲ್ಲಿ 8,86,422 ಫಲಾನುಭವಿಗಳಿದ್ದಾರೆ, ಅಷ್ಟು ಜನರಿಗೆ 2,000 ರೂಪಾಯಿ ಅಂತೆ ಹೋಗ್ತಾನೆ ಇದೆ ತಿಂಗಳ. ಈಗ ಇಲ್ಲಿವರೆಗೂ 62 ತಿಂಗಳು ಹೋಗಿದೆ. ಒಟ್ಟಿನಲ್ಲಿ ಇದು ತಿಂಗಳ ಲೆಕ್ಕವೋ ಅಥವಾ ಕಂತಿನ ಲೆಕ್ಕವೋ ಗೊತ್ತಿಲ್ಲ. ಆದ್ರೆ ಸಾಲು ಹಬ್ಬಗಳ ಹೊತ್ತಲೇ ಮಹಿಳೆಯರ ಕೈ ಸೇರಬೇಕಿದ್ದ ಗೃಹಲಕ್ಷ್ಮಿ ಹಣ ಮಾತ್ರ ಗೋವಿಂದ ಆಗಿರೋದಂತೂ ಸತ್ಯ. ಉಲ್ಲಾಸೇಸ್ ಕಿರುವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.